ಟ್ಯಾಕ್ಟ್ರೇನು ಫೋನ್ ಮಾಡಿದ್ದ. ಅಕ್ಕ ಒಳಗೆ ಯಾಕೆ ಬಂದಿದ್ನಿ ಕಣಕ್ಕ, ನಿಮ್ಮ ಅಯ್ಯಪ್ಪಿಲ್ಲ ಎತ್ತೋತು ಅಂತ ಹೇಳಿ. ನಮ್ಮ ಅಯ್ಯಪ್ಪ ಎತ್ತೋಗಿದ್ದ ತತ್ತು ಹೊಲ್ದಾಗೆ ಇರ್ತೀನಿ ಅಂತ ಹೇಳಿತ್ತು. ಎತ್ತೋ ಹೋಗೈತಲ್ಲ ನಮ್ಮ ಅಯ್ಯಪ್ಪ. ಟ್ಯಾಕ್ಟ್ರೇನು ಕಾಣಿಸ್ತಾ ಇಲ್ಲ. ಅಕ್ಕ ಹೊಲ್ದಾಗೆ ಇದ್ದೀನಿ ಅಂತ ಅಂದ. ಫೋನ್ ಮಾಡಿದ್ದೆ, ನನ್ನ ಫೋನೂ ಮಂತ ಬಿಟ್ಟು ಬಂದೆ. ಅಯ್ಯೋ ಶಿವನಿ. ಇದ್ಯಾಕೆ ಈ ನನ್ನ ಮಗ ಇಲ್ಲಿ ನಮ್ಮ ಹೊಲ್ದಕ್ಕೆ ಬಂದವನಲ್ಲ. ಲಕ್ಷ್ಮಿ ಲಕ್ಷ್ಮಿ, ಐ ಲವ್ ಯು ಲಕ್ಷ್ಮಿ. ನೀನಂದರೆ ನನಗೆ ತುಂಬ ಇಷ್ಟ. ನನಗೆ ನೀನು ಕಂಡ್ರೆ ತುಂಬ ಇಷ್ಟ ಆಗ್ಬಿಡ್ತು. ನೀನು ಯಾವಾಗ್ಲೂ ಸತ್ಯದ ಪರವಾಗಿ ನಿಂತ್ಕೊಳ್ತೀಯ, ಊರಿನ ಜನಗಳಿಗೆಲ್ಲ ಒಳ್ಳೇದೇ ಮಾಡ್ತೀಯಲ್ಲ. ನೀನು ಒಳ್ಳೆ ಬುದ್ಧಿ ನನಗೆ ತುಂಬ ಇಷ್ಟ ಆಗ್ಬಿಡ್ತು. ಅದಕ್ಕೇ ನಾನು ನಿನಗೆ ಸೋತೋಗ್ಬಿಟ್ಟೆ ಲಕ್ಷ್ಮಿ, ಸೋತೋಗ್ಬಿಟ್ಟೆ. ಅದಕ್ಕೇ ನಾನು ನಿನಗೆ ಪ್ರಪೋಸ್ ಮಾಡೋದಕ್ಕೆ ಬಂದಿದ್ದೀನಿ. ಐ ಲವ್ ಯು ಲಕ್ಷ್ಮಿ, ಐ ಲವ್ ಯು. ಲಕ್ಷ್ಮಿ ಇದ್ದಂಗೆ ನೀನು ಲಕ್ಷ್ಮಿ. ಅಲ್ಲ ಇದೇನಿದು ಆನಂದ್, ಈಗ ಹೇಳ್ತಾ ಇದೆಯಾ? ನಾನು ಕಂಡ್ರೆ ನಿನಗೆ ತುಂಬ ಇಷ್ಟನಾ? ಹೇಳ್ತಾ ಇದ್ದಾರೆ ಕಣು, ಬುರ್ಗೈ ಗೌಡ್ರು ಲಸ್ಮಕ್ಕುಗೆ ಪ್ರಪೋಸ್ ಮಾಡ್ತಾ ಇದ್ದಾರೆ. ಒಪ್ಕೊಂತಾಳೋ ಇಲ್ವೋ ಲಸ್ಮಕ್ಕ, ಒಪ್ಕೊಂತಾಳೋ ಇಲ್ವೋ? ನೀನು ಯಾವಾಗಲೂ ಐದು ಕಡಿಕೆ ಮಾತಾಡ್ತೀಯ, ಯಾರಿಗೂ ಎದುರ್ಕೊಳ್ಳಲ್ಲ, ಏನಿಲ್ಲ. ನೀನು ತುಂಬ ಚೆನ್ನಾಗಿ ಮಾತಾಡ್ತೀಯ, ಧೈರ್ಯವಾಗಿ ಏನಾದರೂ ಎದುರಿಸ್ತಾ ಇರ್ತೀಯ. ಅದಕ್ಕೇ ನೀನು ಕಂಡ್ರೆ ಭಾಳ ಇಷ್ಟ ಲಕ್ಷ್ಮಿ ನನಗೆ. ಇವಾಗ ಆಸ್ತಿ ಏನೂ ಇಲ್ವಲ್ಲ, ಬರೀ ಕೈ ಆಗೈತಲ್ಲ. ಅದಕ್ಕೆ ಇವಾಗ ನನಗೆ ಮಾಸ್ಕೆ ಹೊಡೆಯೋಕ್ಕೆ ಲಕ್ಷ್ಮಿ ನೀನಂದ್ರೆ ಇಷ್ಟ ಅಂತ ಹೇಳಿ ಗೌಡ ನನಗೆ ಪ್ರಪೋಸ್ ಮಾಡೋದಕ್ಕೆ ಬಂದಿದ್ದಾನೆ. ನಾನು ಇದನ್ನ ಒಪ್ಕೊಳ್ಳೋ ಥರ ನಾಟಕ ಮಾಡಿ ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ರಿ. ನನಗೇನೆ ಪ್ರಪೋಸ್ ಮಾಡಿ ಚಳ್ಳೆಣ್ಣು ತಿನ್ಸಕ್ಕೆ ಬಂದಿದ್ದಾನೆ. ನನಗೆ ಚಳ್ಳೆಣ್ಣು ತಿನ್ಸೋಕ್ಕಾಗುತ್ತಾ ಹಿಂಗೆ ಗೌಡನ ಕೈಲಿ? ಇದಾವೆ ಅವನಿಗೆ ಸರಿಯಾಗಿ ಮಾಡ್ತೀನಿ ನೋಡ್ರಿ. ಇದನ್ನ ಒಪ್ಕೊಳ್ಳೋ ಥರ ನಾನು ನಾಟಕ ಮಾಡ್ತೀನಿ, ನೋಡೋಣ. ಏನು ಹೇಳ್ಬೋದು, ಹಿಂಗಾಗುತ್ತೆ ಅಂತ ನೋಡ್ತಾ ಇರ್ರಿ. ಮುಂದೆ ಇನ್ನೂ ಈ ಗೌಡನ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ. ಇವಾಗ ಬುದ್ಧಿ ಏನೋ ಬಂದೈತೆ, ಆಸ್ತಿ ಏನೋ ಕೈಯಾಗಿಲ್ವಲ್ಲ, ಬುದ್ಧಿ ಬಂದೈತೆ. ಇವಾಗ ಬರೀ ಕೈ ಆಗೈತೆ. ಏನು ಮಾಡೋಣ ಬರೀ ಕೈಯಲ್ಲಿ ಏನು ಮಾಡೋದಕ್ಕಾಗಲ್ವಲ್ಲ, ಕೆಲಸ ಮಾಡೋಕ್ಕೂ ಆಗಲ್ಲ. ಅದಕ್ಕೆ ನನ್ನಂತಳಿ ಮಸ್ಕ ಹೊಡೆದು ಲಕ್ಷ್ಮಿ ಹಂಗೆ ಹಿಂಗೆ ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ಇಲ್ಲದೆಲ್ಲ ನಾಟಕ ಮಾಡಿ ಹೆಂಗೋನೋ ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ ನನ್ನಂಥ ದುಡ್ಡಿರೋಳ ಹತ್ರ. ಸರಿಯಾಗೆ ನಾನು ನಾಟಕ ಮಾಡ್ತೀನಿ ತಡಿ, ಒಪ್ಕೊಳ್ಳೋ ಥರ ನಾಟಕ ಮಾಡಿ ಈ ಗೌಡನ್ಗೆ ಹೆಂಗೆ ಆಟ ಆಡಿಸ್ತೀನಿ ನೋಡ್ತಾ ಇರ್ರಿ. ಈ ಲಸ್ಮಕ್ಕನ ಸವಾಸ ಬೇಡಪ್ಪ ಅನ್ಬೇಕು. ಹಂಗೆ ಮಾಡ್ತೀನಿ. ಹೌದಾ ಗೌಡ್ರೆ, ನನ್ನ ಕಂಡ್ರೆ ನಿಮಗೆ ತುಂಬ ಇಷ್ಟನಾ? ಅಯ್ಯೋ ನೀವು ಏನು ಹೇಳ್ತಾ ಇದ್ದೀರಾ ಗೌಡ್ರೆ? ನನ್ನ ಹೋಗಿ ನೀವು ನನ್ನ ಒಪ್ಕೊಂಡಿದ್ದೀರಾ? ನಾನು ನೀನು ಇಲ್ಲಿ ಬರಲಿ ಅಂತಲೇ ನಾನಾಗಿ ನಾನು ಫೋನ್ ಮಾಡಿದ್ದು ಗೊತ್ತಾ. ಬರ್ರಿ ಹೊಲ್ದ ಹತ್ರ ಟ್ಯಾಕ್ಟ್ರಿ ಅವ್ರು ಬಂದಿದ್ದೀವಿ ಅಂತ ಹೇಳಿ ನಿಮ್ಮ ಫೋನ್ ನಂಬರ್ ತೊಗೊಂಡು ನಾನೇ ನಿಮಗೆ ಫೋನ್ ಮಾಡಿದ್ದು. ನೀವು ಇಲ್ಲಿ ಬರಲಿ, ಒಂಟಿಯಾಗಿ ಸಿಗಲಿ ಅಂತ ನಾನು ತುಂಬ ದಿನದಿಂದ ಕಾಯ್ತಾ ಇದ್ದೆ ಲಕ್ಷ್ಮಿ. ನಿಜವಾಗ್ಲೂ ನೀನು ಲಕ್ಷ್ಮಿ ಥರನೇ ಇದೆಯಾ. ನಿನ್ನ ಮುಖದಲ್ಲಿ ಲಕ್ಷ್ಮಿ ಕಳೆ ಎದ್ದು ಕಾಣ್ತಾ ಐತೆ ಗೊತ್ತಾ. ಅದಕ್ಕೆ ಮತ್ತೆ ನೀನು ಯಾವಾಗಲೂ ಅದೃಷ್ಟವಂತೆ ಆಗಿರೋದು ಲಕ್ಷ್ಮಿ. ನಾನು ನಮ್ಮೂರಲ್ಲಿ ಯಾರ್ಯಾರನೋ ನೋಡಿದ್ದೀನಿ, ಆದರೆ ನಿಮ್ಮ ಥರ ನೋಡೇ ಇರಲಿಲ್ಲ. ನಿಮ್ಮ ಕಂಡ್ರೆ ನನಗೆ ತುಂಬ ಇಷ್ಟ ಲಕ್ಷ್ಮಿ. ಪ್ಲೀಸ್ ಲಕ್ಷ್ಮಿ, ಇದನ್ನು ನೀನು ಒಪ್ಕೊಂಬ್ಲೇಬೇಕು ಲಕ್ಷ್ಮಿ. ಒಪ್ಕೊಂತೀನಿ. ನಿಮಗೆ ಬುದ್ಧಿ ಬಂದೈತೆ ತಾನೇ? ನೀವು ಎಲ್ಲ ಅನಾಥಾಶ್ರಮ ವೃದ್ಧಾಶ್ರಮ ನಡೆಸ್ತೀನಿ ಅಂತ ಹೇಳಿ ಯಾಕೆ ಹಿಂಗೆ ಮಾಡಿದ್ರಿ ಊರಲ್ಲೆಲ್ಲನ? ಅಯ್ಯೋ, ನೀವು ಹಿಂಗೆ ನಾನು ಇಷ್ಟಪಡ್ತಾ ಇದ್ದೀರಾ ಅಂತ ನನಗೆ ಮುಂಚೆಗೆ ಗೊತ್ತಾಗಿದ್ದರೆ ನಾನು ಹೆಂಗೋ ನಿಮಗೆ ಬಿಡತ್ಲಾಗತ್ಲಾಗ ಏನೋ ಮಾಡಲಿ, ಹೆಂಗೋ ನಾನು ಇಷ್ಟಪಡ್ತಾ ಇದ್ದಾರಲ್ಲ ಅಂತ ಹೇಳಿ ಸುಮ್ಮನೆ ಆಗ್ತಿದ್ದೆ. ನಾನು ಎಷ್ಟು ಚೆನ್ನಾಗಿ ಹೊಗಳ್ಬಿಟ್ರಿ ಗೌಡ್ರೆ. ನನಗಂತೂ ತುಂಬ ಖುಷಿ ಆಯ್ತಪ್ಪ. ನನಗೆ ಮುಂಚೆನೇ ಗೊತ್ತಾಗಿದ್ದರೆ ಸುಮ್ಮನೆ ಆಗಿಬಿಡ್ತಿದ್ದೆ ನೀವು ನಾನು ಇಷ್ಟಪಡ್ತಾ ಇದ್ದೀರಾ ಅಂತ ಹೇಳಿ. ನೀವು ಇವಾಗ ಹೇಳ್ತಾ ಇದ್ದೀರಲ್ಲ ಗೌಡ್ರೆ. ನಾನು ಯಾವಾಗಿಂದ ಅಂದ್ಕೊಳ್ತಾ ಇದ್ದೆ ಗೊತ್ತಾ, ನಿನಗೆ ಪ್ರಪೋಸ್ ಮಾಡಬೇಕಂತ ಹೇಳಿ ಭಾಳ ದಿವಸದಿಂದ ಅಂದ್ಕೊಳ್ತಾ ಇದ್ದೆ. ಆದರೆ ಆಗ್ತಾ ಇರಲಿಲ್ಲ. ಅದಕ್ಕೆ ಇವಾಗ ನಾನು ಪ್ರಪೋಸ್ ಮಾಡೋದಕ್ಕೆ ಬಂದೆ. ನಿನ್ನ ಗಂಡ ನೋಡಿದ್ರೆ, ನೀನು ನೋಡಿದ್ರೆ ಎಷ್ಟು ಚೆನ್ನಾಗಿದೆಯಾ. ನಿನ್ನ ಗಂಡ ನೋಡಿದ್ರೆ ತಲೆ ಕೂದಲೇ ಇಲ್ಲ. ನಿನಗೂ ಅವನಿಗೂ ಸೂಟೇ ಆಗೋದಿಲ್ಲ. ಅಲ್ಲ, ನನಗಿಂತ ಚೆನ್ನಾಗಿದ್ದಾರಲ್ಲ ಗೌಡ್ರೆ ನಿಮ್ಮ ಹೆಂಡತಿ. ಎಷ್ಟು ಚೆನ್ನಾಗಿದ್ದಾಳೆ, ಹಂಗೇನೆ ಸೂಪರ್ ಒಳ್ಳೆ ಹೀರೋಯಿನ್ ಇದ್ದಂಗಿದ್ದಾಳೆ. ಅದು ಬಿಟ್ಬಿಟ್ಟು ನನಗೆ ಪ್ರಪೋಸ್ ಮಾಡೋದಕ್ಕೆ ಬಂದಿದ್ದೀರಾ ನೀವು? ನನಗೆ ಅಲ್ಲೇ ಮೊಮ್ಮಕ್ಕಳಾಗಿದ್ದಾವೆ ಗೌಡ್ರೆ. ನನ್ನ ಹೆಂಡ್ತಿ ಎಷ್ಟೇ ಚೆನ್ನಾಗಿದ್ರು ನಿನ್ನ ಮುಖದಲ್ಲಿರೋ ಕಳೆ ನನ್ನ ಹೆಂಡ್ತಿ ಮುಖದಲ್ಲಿಲ್ಲ. ನಿಜವಾಗ್ಲೂ ನಿನ್ನ ಮುಖದಲ್ಲಿ ಹೆಂಗಿದೆ ಅಂದರೆ ಕಳೆ ಹೇಳ್ಬಾರ್ದು. ನಿನ್ನಿಂದ ನನಗೇನೇನು ಆಗಬೇಕಾಗಿಲ್ಲ. ನೀನು ನನ್ನ ಪ್ರೀತಿ ಒಪ್ಕೊಂಡ್ರೆ ಸಾಕು, ನಿನ್ನ ಪ್ರೀತಿ ಪಡಿದ್ರೆ ಸಾಕು ಅನ್ನಂಗೆ ಆಗೈತೆ ನನಗೆ. ನಿನ್ನ ಏನು ಈಗ ಅಯ್ಯೋ ಈ ಗೌಡ್ರು ಆಸ್ತಿಗೋಸ್ಕರ ಆಸೆ ಪಟ್ಟು ಬಂದಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳಿ ಏನೇನೋ ತಿಳ್ಕೊಬೇಡ. ಆದರೆ ನಾನು ನಿನಗೆ ತುಂಬ ಮನಸ್ಸು ಓದ್ಬಿಟ್ಟಿದ್ದೀನಿ ಲಕ್ಷ್ಮಿ. ನಿನ್ನ ಆಸ್ತಿ ಆಗಲಿ, ನಿನ್ನ ದುಡ್ಡಾಗಲಿ ಏನು ಬೇಡ. ಈ ಗೌಡ್ರು ನನಗೆ ಮತ್ತೆ ಮೋಸ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಏನಾದರೂ ನಿನ್ನ ಮನಸ್ಸಲ್ಲಿದ್ದರೆ ತೆಗ್ದು ಹಾಕ್ಬಿಡು. ಅದೆಲ್ಲ ಏನು ಮನಸ್ಸಲ್ಲಿ ಇಟ್ಕೊಳಕ್ಕೆ ಹೋಗ್ಬೇಡ. ನೀನು ನನ್ನ ಪ್ರೀತಿ ಒಪ್ಕೊಂಡ್ರೆ ಸಾಕು. ನನಗೆ ಅದೇ ಎಲ್ಲ, ನನಗೆ ಆಸ್ತಿ ಸಿಕ್ಕಂಗಾಗುತ್ತೆ, ದುಡ್ಡು ಸಿಕ್ಕಂಗಾಗುತ್ತೆ. ನೀನು ನನ್ನ ಪ್ರೀತಿ ಒಪ್ಕೊಂಬ್ಲೇಬೇಕು ಲಕ್ಷ್ಮಿ ನೀನು.
ಏ ಒಪ್ಕೊಂಡ್ಲೇನೋ ಕಣು ನಗ್ನಕ್ಕ ಮಾತಾಡ್ತಾ ಇದ್ದಾಳೆ ಲಸ್ಮಕ್ಕ. ಗೌಡ್ರಿಗೂ ಲಸ್ಮಕ್ಕಗೂ ಲವ್ ಆಗ್ಬಿಟ್ರೆ ಭಾಳ ಚೆನ್ನಾಗಿರುತ್ತೆ. ಈ ಊರಲ್ಲಿ ವಿರೋಧ ಅನ್ನೋದೇ ಇರೋದಿಲ್ಲ. ಹೆಂಗನು ಗೌಡ್ರು ಆಮೇಲೆ ಹೆಂಗೋ ಚೆನ್ನಾಗಿರ್ತಾರೆ. ಆಸ್ತಿಯನ್ನು ಬಿಡು ಸಿಗುತ್ತೆ, ಆಸ್ತಿಗೋಸ್ಕರ ಅಲ್ಲ. ಹೆಂಗೋ ಲಸ್ಮಕ್ಕನ ಒಳಕ್ಕೆ ಹಾಕಿಬಿಟ್ರೆ ಅವಳು ಗೌಡ್ರ ವಿರುದ್ಧವಾಗಿ ಏನು ಮಾತಾಡಲ್ಲ. ಇಬ್ರು ಈ ಊರಿನ ಗೌಡ್ರು ಆಗ್ಬಿಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಲಸ್ಮಕ್ಕ ಏನಾದರೂ ಒಪ್ಕೊಬಿಟ್ರೆ ಗೌಡ್ರು ಲವ್ವ ಭಾಳ ಚೆನ್ನಾಗಿರುತ್ತೆ ಕಣೋ. ಮತ್ತೆ ಅವಳು ಏನೇ ಅಂದ್ರೂ ಬಗ್ಗಲ್ಲ. ಅದಕ್ಕೆ ಮತ್ತೆ ಹಿಂಗಾದ್ರೂ ಮಾಡಿ ಬಗ್ಗಿಸ್ಬೇಕು. ಅವಳೇನೇ ಅಂದ್ರೂ ಬಗ್ಗಲ್ಲ. ನಾನು ಅಕ್ಕೆ ಗೌಡ್ರಿಗೆ ಐಡಿಯಾ ಕೊಟ್ಟಿದ್ದು, ಗೌಡ್ರೆ ಲಸ್ಮಕ್ಕನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ರಿ ಗೌಡ್ರೆ, ಹಂಗಾದ್ರೆ ಲಸ್ಮಕ್ಕ ಸುಮ್ಕಿರ್ತಾಳೆ ಅಂತ. ಅದಕ್ಕೇನೆ ನೀನು ಚೆನ್ನಾಗಿದ್ಯಾ, ನೀನು ಭಾಳ ಚೆನ್ನಾಗಿದ್ಯಾ ಅಂತ ಉಬ್ಬಿಸ್ಬಿಟ್ರೆ ಗೌಡ್ರು ಸುಮ್ಮನಾಗ್ತಾಳವ ಲಸ್ಮಕ್ಕ. ಅವಳೇನೇ ಅಂದ್ರೂ ಬಗ್ಗದಿಲ್ಲ. ಅದಕ್ಕೆ ಹಿಂಗೆ ಮಾಡಬೇಕು, ಅವಳಿಗೆ ವಿರುದ್ಧವಾಗಿ ನಡ್ಕೊಳಕ್ಕಾಗಲ್ಲ. ಹೌದಾ ಗೌಡ್ರೆ, ನನ್ನ ಕಂಡ್ರೆ ಅಷ್ಟೊಂದು ಇಷ್ಟನ? ಯಾರು ಹೇಳಿರ್ಲಿಲ್ಲಪ್ಪ ಇಡೀ ಊರಲ್ಲೇನೆ ಈ ಲಕ್ಷ್ಮಕ್ಕನ ವಿರುದ್ಧವಾಗಿ ನಿಂತ್ಕೊಳ್ತಾ ಇದ್ರು ಜನ ಎಲ್ಲನ. ನೀನು ಹಂಗೆ ಮಾತಾಡ್ತೀಯಾ, ಏನು ದೊಡ್ಡನ ನೀನು, ನಿಂದು ಓವರ್ ಆಯಿತು ಅಂತ ಹೇಳಿ ಊರಲ್ಲೆಲ್ಲ ನನಗೆ ವಿರುದ್ಧವಾಗಿ ಮಾತಾಡೋರು ಗೌಡ್ರೆ. ಇವತ್ತೇ ನೋಡ್ರಿ ನೀವು ನನಗೆ ಇಷ್ಟ ಅಂತ ಹೇಳಿದ್ದು. ನೀವೇ ನೋಡ್ರಪ್ಪ ನನ್ನ ಇಷ್ಟಪಟ್ಟಿದ್ದು. ಇನ್ನು ಯಾರು ನನಗೆ ಪ್ರಪೋಸ್ ಮಾಡೇ ಇರಲಿಲ್ಲ, ನನ್ನ ಜೀವನದಲ್ಲಿ ಯಾರು ಪ್ರಪೋಸ್ ಮಾಡೇ ಇರಲಿಲ್ಲ ಗೌಡ್ರೆ. ಅಯ್ಯೋ, ನೀನು ಮುಂಚೆ ನನಗಾದರೂ ಸಿಗಬಾರ್ದಾಗಿತ್ತಾ? ನಾನಂತೂ ನಿನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಭಾಳ ಚೆನ್ನಾಗಿದೆಯಾ ಲಕ್ಷ್ಮಿ. ನೀನು ಮುಕ್ತಲ್ಲಿ ಲಕ್ಷ್ಮಿ ಕಳೆ ಎದ್ದು ಕಾಣ್ತಾ ಇರೋದಕ್ಕೆ ನಿಮ್ಮ ಮನೆಯಲ್ಲಿ ನೀವು ಹಂಗಿರೋದು. ನಿಜಪ್ಪ ನಿಜ. ನನ್ನ ಹೆಂಡ್ತಿ ಕಟ್ಕೊಂಡು ನನಗೆ ಬರೀ ನನ್ನ ಜೀವನ ಎಲ್ಲ ಬರೀ ಹೀಗೆ ಆಗೋಯ್ತು. ನಾನು ನಿನ್ನ ಯಾವಾಗಲೂ ತುಂಬ ಇಷ್ಟಪಡ್ತಿದ್ದೆ. ಆದರೆ ಹೇಳ್ಬೇಕು ಸಮಯ ಸಂದರ್ಭ ನೋಡ್ಕೊಂಡು ಅನ್ಕೊಂತಿದ್ದೆ. ಆದರೆ ಹೇಳೋದಕ್ಕಾಗಲಿಲ್ಲ ಲಕ್ಷ್ಮಿ. ಸಾರಿ ಲಕ್ಷ್ಮಿ. ಇವಾಗಾದ್ರೂ ನನ್ನ ಪ್ರೀತಿ ಒಪ್ಕೊಂತೀಯ ನೀನು? ನಾನು ಕಂಡ್ರೆ ಇಷ್ಟನಾ ನಿಮಗೆ? ಐ ಲವ್ ಯು ಲಕ್ಷ್ಮಿ, ಐ ಲವ್ ಯು. ಐ ಲವ್ ಯು ಟು ಗೌಡ್ರೆ, ಐ ಲವ್ ಯು ಟು. ನಾವಿಬ್ಬರು ಚೆನ್ನಾಗಿದ್ಬಿಟ್ರೆ ಈ ಊರಲ್ಲಿ ಇಲ್ಲೋಡು ನಾವಿಬ್ಬರು ಸೇರಿಕೊಂಡು ಬಡವ್ರ ಬಗ್ಗರಿಗೆ ತುಂಬ ಅನುಕೂಲ ಮಾಡೋಣ. ಈಗ ನನ್ನಿಂದ ಊರಿನ ಜನಗಳಿಗೆಲ್ಲ ಮೋಸ ಆಯಿತು. ಅದನ್ನೆಲ್ಲ ಏನು ಮನಸ್ಸಲ್ಲಿ ಇಟ್ಕೋಬೇಡ. ನಾನು ನನ್ನ ಹೆಂಡ್ತಿ ಮಾತು ಕೇಳಿ ಹಿಂಗೆ ಮಾಡಿಬಿಟ್ಟೆ. ನನ್ನ ಹೆಂಡ್ತಿ ಮಾತು ಕೇಳಬಾರ್ದಾಗಿತ್ತು ನಾನು. ನನ್ನ ಹೆಂಡ್ತಿ ಸರಿ ಇಲ್ಲ, ಅವಳೇ ಹೇಳಿದ್ದು ಹಿಂಗೆಲ್ಲ ಮಾಡು ಅಂತ ಹೇಳಿ. ನನ್ನ ಹೆಂಡ್ತಿ ಮಾತು ಕೇಳಬಾರ್ದಾಗಿತ್ತು ಲಕ್ಷ್ಮಿ ನಾನು. ಅದಕ್ಕೆ ಮತ್ತೆ ಎಂಟರ ಮಾತಾ ಕೇಳಬಾರ್ದು ಅಂಬೋದು. ಅಲ್ಲ, ನಮ್ಮ ಅಯ್ಯಪ್ಪಗೆ ಗೊತ್ತಾದ್ರೆ ಏನು ಮಾಡೋಣ ಈ ವಿಷಯ? ನಮ್ಮ ಅಯ್ಯಪ್ಪಗೆ ಗೊತ್ತಾಗ್ಬಿಟ್ರೆ ಇದೆಲ್ಲ ನಿನಗೊಂದು ದೊಡ್ಡ ವಿಷಯನಾ? ಏನೇ ಬಂದರೂ ನೀನು ಫೇಸ್ ಮಾಡ್ತೀಯಾ? ಫೇಸ್ ಮಾಡೋ ಅಷ್ಟು ಧೈರ್ಯ ಐತೆ? ಅಯ್ಯೋ, ನಿನಗೂ ನಿನ್ನ ಗಂಡನಿಗಂತೂ ಸೂಟೇ ಆಗಲ್ಲ. ನೀನು ನೋಡಿದ್ರೆ ಎಷ್ಟು ಚೆನ್ನಾಗಿದೆಯಾ, ಈಗ 18 ವರ್ಷದ ಹುಡುಗಿ ಇದ್ದಂಗೆ ಇದೆಯಾ. ನಿನ್ನ ಗಂಡ ನೋಡಿದ್ರೆ ತಲೆಯ ಕೂದಲೆಲ್ಲ ಉದ್ರಿ ಬಾಂಡ್ಲಿ ತಲೆ ಆಗ್ಬಿಟ್ಟೈತೆ. ನಿನ್ನ ಗಂಡನಿಗೂ ನಿನಗೂ ಸೂಟೇ ಆಗಲ್ಲ. ನಿನ್ನ ಗಂಡನಿಗೂ ನಿನಗೂ ಮ್ಯಾಚೇ ಆಗಲ್ಲ. ನಿನಗೂ ನನ್ನ ಥರ ಇರಬೇಕು ನಿನ್ನ ಜೋಡಿ, ಅವ ಸೂಪರಾಗಿರುತ್ತೆ. ನಾನು ನಿನ್ನ ತುಂಬ ಇಷ್ಟಪಡ್ತೀನಿ ಲಕ್ಷ್ಮಿ. ಐ ಲವ್ ಯು ಲಕ್ಷ್ಮಿ. ತಗೋ, ನಿನಗೋಸ್ಕರ ಒಂದು ಬೊಕ್ಕೆ ತೊಗೊಂಡು ಬಂದಿದ್ದೀನಿ. ಆಹಾ, ಎಷ್ಟು ಚೆನ್ನಾಗೈತೆ ರೋಸು, ತುಂಬ ಚೆನ್ನಾಗೈತೆ. ಅಯ್ಯೋ, ನೀನು ಅದಕ್ಕೆ ಮುತ್ತು ಕೊಡ್ತಾ ಇದ್ರೆ ಲಕ್ಷ್ಮಿ, ನನಗೆ ಮುತ್ತು ಕೊಟ್ಟಂಗೆ ಆಗ್ತಾಯಿತೆ ಗೊತ್ತಾ? ಅಯ್ಯೋ ಹೋಗ್ರಿ ಗೌಡ್ರೆ, ನನಗೆ ನಾಚಿಕೆ ಆಗ್ತೈತೆ. ಅಪ್ಪ, ನಾನು ಯಾರ ಹತ್ರನೂ ನನ್ನ ಜೀವನದಲ್ಲಿ ನನ್ನ ಲೈಫಲ್ಲಿ ಈ ಥರ ಮಾತಾಡಿರ್ಲಿಲ್ಲಪ್ಪ. ನಿಮ್ಮ ಹತ್ರನೇ ಈ ಥರ ಮಾತಾಡ್ತಾ ಇರೋದು ನಾನು. ಹೌದಾ? ಅಯ್ಯೋ, ಯಾಕೆ ನಾಚಿಕೆ ಎಲ್ಲ ಊರಿಂದ ಆಚೆ ಇಟ್ಕೊಬಿಡ್ಬೇಕು. ನಾವಿಬ್ಬರು ಚೆನ್ನಾಗಿರಬೇಕು ಲಕ್ಷ್ಮಿ. ಅಪ್ಪ, ಊರಲ್ಲಿ ಯಾರಾದರೂ ಗೊತ್ತಾದರೆ ಮತ್ತೆ ಇದೇನು ಲಕ್ಷ್ಮಕ್ಕ ಇಂಥ ಕೆಲಸ ಮಾಡೈತೆ ಅಂತ ಬೈಕೊಳ್ಳಲ್ವಾ? ಅಯ್ಯೋ ಬಿಡು, ನಿನಗೆಲ್ಲ ಏನು ಅದೆಲ್ಲ ದೊಡ್ಡ ವಿಷಯನಾ? ನೀನು ಯಾರಿಗೂ ಬಗ್ಗಲ್ಲ, ಏನಿಲ್ಲ. ನೀನು ಅಂತ ಹೆಂಗ್ಸು. ಅದಕ್ಕೆ ಮತ್ತೆ ನೀನು ನನಗೆ ತುಂಬ ಇಷ್ಟ ಆಗಿದ್ದು. ಯಾರಿಗೂ ಜಗ್ಗಲ್ಲ, ಬಗ್ಗಲ್ಲ. ಏನು ನಿನ್ನಂತ ಧೈರ್ಯವಾಗಿರೋರನ್ನ ನಾನು ಎಲ್ಲ ನೋಡಲಿಲ್ಲ ಬಿಡು. ಅದಕ್ಕೆ ನಿನ್ನ ಮೇಲೆ ನನಗೆ ತುಂಬ ಲವ್ ಆಗಿಬಿಡ್ತು. ನೋಡೋದಲ್ಲ ವೀಕ್ಷಕರೇ, ನಾನು ಏನೇ ಮಾಡಿದ್ರು ಬಗ್ಸಕ್ಕಾಗಲ್ಲ ಅಂತ ಹೇಳಿ ಈ ಊರಿನ ಗೌಡ ಎಂಥ ನಿರ್ಧಾರ ತಗೊಬಿಟ್ಟಿದ್ದಾನೆ. ಕೈಯಲ್ಲೆಲ್ಲ ಕಾಸು ಖಾಲಿ ಆಗ್ಬಿಟ್ಟೈತೆ, ಏನು ಮಾಡೋದಕ್ಕೂ ಆಗ್ತಾ ಇಲ್ಲ ಇವಾಗ. ಲಸ್ಮಕ್ಕನ ಹತ್ರನೇ ಮಸ್ಕ ಹೊಡ್ಕೊಂಡಿರ್ಬೇಕು ಅಂತ ಹೇಳಿ ನನ್ನ ಹತ್ರ ಮಸ್ಕ ಹೊಡಿಯೋದಕ್ಕೆ ನಿನ್ನ ಕಂಡ್ರೆ ನನಗೆ ತುಂಬ ಇಷ್ಟ ಅಂತ ಹೇಳಿ ಲವ್ ಮಾಡ್ತೀನಿ ಅಂತ ಬಂದಿದ್ದಾನೆ ನನಗೆ. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡ್ರಿ. ಒಳ್ಳೆ ಕಾಮಿಡಿ, ಗೌಡಂದು ಕಾಮಿಡಿ ತುಂಬ ಚೆನ್ನಾಗಿರುತ್ತೆ. ಹೋಗ್ತಾ 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 ನೋಡ್ರಿ. ಅಲ್ಲ, ನನಗೆ ಇವಾಗ ಏನು ಮಾಡಿದ್ರು ಬಗ್ಗಲ್ಲ. ಹಿಂಗಾದ್ರೂ ನಾನು ಹೇಳ್ದಂಗಾದ್ರೂ ಕೇಳ್ತಾಳ ಇಲ್ಲ ಸ್ಮಕ ಅಂತ ಹೇಳಿ ಗೊತ್ತಾಗಲ್ಲ ಅಂತ ಅಂದ್ಕೊಂಡು ನನ್ನ ಅಟ್ಟದ ಮೇಲೆ ಕೇರ್ಸೋಕೆ ಬಂದಿದ್ದಾನೆ. ನಾನು ನುಗ್ಗೆ ಮರ ಹತ್ತು ಬಿಡ್ತೀನಾ? ನಾನು ಇವನ್ನೇ ಹತ್ತಿಸ್ತೀನಿ ನೋಡ್ರಿ. ಕಾಮಿಡಿ ತುಂಬ ಚೆನ್ನಾಗಿರುತ್ತೆ. ನೋಡ್ತಾ ಇರ್ರಿ, ಇನ್ನೂ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್, ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.